ಮಗುಗೆ ಬ್ಲಡ್ ಕ್ಯಾನ್ಸರ್ ಆಗಿದೆ. ದುಃಖ ಆಗ್ತಿದೆ. ದೇವ್ರು ನಮ್ಗೆ ಮಗು ಹಂಗೆ ಕೊಟ್ಟರು ಅಲ್ಲ ಅಂತ. ಮಗುಗೆ ಬ್ಲಡ್ ಕ್ಯಾನ್ಸರ್ ಆಗಿದೆ ಸರ್. ಕೂತ್ಕೊಳ್ಳಿ. ಯಾವಾಗಿಂದ ಪ್ರಾಬ್ಲಮ್ ಆಗಿತ್ತು? ಇದು ಸರ್ ಸುಮಾರು ಫೆಬ್ರವರಿ ಮಾರ್ಚ್ದಿಂದ ಸ್ಟಾರ್ಟ್ ಆಗಿದೆ ಸರ್. ನೋಡಿ, ನಮಸ್ಕಾರ. ಪಾಪ ಒಂದು ಫ್ಯಾಮಿಲಿ ಬಂದಿದ್ದಾರೆ ನನ್ನ ಬಳಿ, ಒಂದು ಸಹಾಯ ಕೇಳಿ ಬಂದಿದ್ದಾರೆ. ನೋಡಿಕೊಂಡೇ ತುಂಬ ದುಃಖ ಆಯಿತು. ನಮ್ಮಿಂದ ಏನು ಸಹಾಯ ಮಾಡಬೇಕು, ಯಾರಿಂದ ಸಹಾಯ ಬೇಡಬೇಕು, ಹೇಗೆ ಸಹಾಯ ಮಾಡಿಸ್ಬೇಕು ಜನರಿಂದ, ಅದೇ ತಿಳಿತಾ ಇಲ್ಲ ನನಗೆ. ಭಾಳ ದುಃಖ ಆಗ್ತಾಯಿದೆ. ಆದರೂ ನೋಡುವ, ದೇವರು ಹೇಗೆ ಕನಿಕರ ಕಳಿಸ್ತಾನೆ ಇವು ಚಿಕ್ಕ ಮಗುವನ್ನು. ಯಾಕಂದರೆ ಕಾರವಾರ ಅಂಕೋಲ ಕ್ಷೇತ್ರ ಅಲ್ಲ, ಇಡೀ ನಮ್ಮ ಜಿಲ್ಲೆಯ ಜನರು ಭಾರಿ ಬುದ್ಧಿವಂತರ ನಾಡು ಇದು, ನಮ್ಮ ಉತ್ತರ ಕನ್ನಡ ಜಿಲ್ಲೆ. ಇಲ್ಲಿ ಬಹಳಷ್ಟು ಜನರು ಸಹಾಯ ಮಾಡ್ತಾರೆ. ನಂಗೆ ಭಾಳ ದುಃಖ ಆಯಿತು ಇವರನ್ನು ನೋಡಿ, ಈ ಮಗುವನ್ನು ನೋಡಿ, ಆ ತಂದೆ ತಾಯಿಯರನ್ನು ನೋಡಿ ಭಾಳ ದುಃಖ ಆಯಿತು. ಕೇಳುವ ಏನಾಗಿದೆ, ಹೇಗೆ ಏನಾಯಿತು ಅಂತ ಕೇಳುವ. ನಮಸ್ಕಾರ. ಈಗ ನನಗೆ ನೋಡಿನೇ ಭಾಳ ದುಃಖ ಆಯಿತು. ನೀವು ಬಂದಿದ್ದು ನೋಡಿಕೊಂಡೆ, ಆ ಮಗುವನ್ನು ನೋಡ್ಕೊಂಡು ನಂಗೆ ಭಾಳ ದುಃಖ ಆಯಿತು. ಏನಾಯಿತು ನಿಮ್ಮ ಮಗುಗೆ? ನಿಮ್ಮ ಮಗು ಹೆಸರೇನು? ಆ ಮಗು ಪೃಥ್ವಿರಾಜ್. ಪೃಥ್ವಿರಾಜಿಗೆ ಯಾವ ವರ್ಷದಿಂದ ಈ ಕಾಯಿಲೆ, ಕ್ಯಾನ್ಸರ್ ಕಾಯಿಲೆ ಸ್ಟಾರ್ಟ್ ಆಗಿದೆ? ಈಗ 3.5 ವರ್ಷ ಆಯಿತು ಸರ್. 3.5 ವರ್ಷ. ಈಗ ಎಷ್ಟು ವರ್ಷ? ಈಗ 7 ವರ್ಷ ಸ್ಟಾರ್ಟ್ ಆಗಿತ್ತು. ಫಸ್ಟ್ ಕಿವಿಗೆ ಆಗಿತ್ತು ಸರ್. ಅದು ಕ್ಲಿಯರ್ ಆಗಿ 1.5 ವರ್ಷದಲ್ಲಿ ಅದು ಕ್ಲಿಯರ್ ಆಗಿತ್ತು ಸರ್. ಎಲ್ಲ ಇಂಜೆಕ್ಷನ್ ಎಲ್ಲ ಆಗಿತ್ತು. ಅದು ಸ್ವಲ್ಪ ಜ್ವರ ಬಂತು ಅಂತ ಅದು ಸ್ವಲ್ಪ ಲಾಸ್ಟ್ ಇಂಜೆಕ್ಷನ್ಗೆ ಟೈಮ್ ಆಗಿತ್ತು ಸರ್. ಅದು ಹಂಗೆ ಮೊದಲೇ ಅವರು ಹೇಳಿದರು ರಿಪೀಟ್ ಆಗಬಹುದು ಅಂತ ಹೇಳಿದರು ಮೊದಲೇ ಸ್ಟಾರ್ಟಿಂಗಿಗೆ. ಅದು ಕ್ಲಿಯರ್ ಆಗ್ತಾ ಹಂಗೆ ಅದು ಕಡೆಗೆ ಒಂದು ಸಲ ರಿಪೀಟ್ ಆಗೋದಂದರೆ 1 ವರ್ಷ ಗ್ಯಾಪ್ ಇಟ್ಟು ಮತ್ತೆ ರಿಪೀಟ್ ಆಗಿದೆ ಸರ್ ಈಗ ಕಣ್ಣಿಗೆ. ಈಗ ಮಗುದು ನೋಡಿದ್ರೆ ಅವರು ಕಿದ್ವಾಯದಲ್ಲಿ ನಾವು ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಕಿದ್ವಾಯಿಗೆ ಮೆಡಿಸಿನ್ ನಾವು ತಗೊಂಡ್ಮೇಲೆ ಅದು ಬೋನ್ ಮೆರೋ ಟ್ರಾನ್ಸ್ಪ್ಲೇಷನ್ನಿಗೆ ಭಾಳ ದುಡ್ಡು ವ್ಯವಸ್ಥೆ ಆಗಬೇಕಂತ ಅವರು ಹೇಳ್ತಾ ಇದ್ದಾರೆ. ನೀವು ಹೆಂಗಾದರೂ ಮಾಡಿ 15ರಿಂದ 25 ಲಕ್ಷವರೆಗೆ ನಿಮಗೆ ದುಡ್ಡು ಬೇಕಾಗೋದು. ಮತ್ತು ದೊಡ್ಡವಳು ಹುಡುಗಿ ಇದೆ, ಅದರದ್ದು ಆ ಹುಡುಗಿದು ಟ್ರಾನ್ಸ್ಪ್ಲೇಷನ್ ಇದಕ್ಕೆ ಮಾಡುವ ಅಂತೇಳಿದ್ದಾರೆ. ನಾವು ಡೈರೆಕ್ಟಾಗಿ ನಾವು ಹೇಳಿಲ್ಲ ಅವರಿಗೆ. ಅಂದರೆ ನಾವು ಮೆಡಿಸಿನ್ ಎಷ್ಟಿದೆ ಅಷ್ಟು ಮೆಡಿಸಿನ್ ಮಾಡಿ ಮೇಡಮ್ ನೀವು, ಮತ್ತು ಕಡೆಗೆ ಅದು ಮಾತಾಡುವ ಬೋನ್ ಮೆರೋ ಟ್ರಾನ್ಸ್ಪ್ಲೇಷನ್ದು. ಹೌದು, ಬೋನ್ ಮೆರೋ ಟ್ರಾನ್ಸ್ಲೇಟ್ ಮಾಡ್ತಾರೆ. ಹೌದು ಸರ್. ಯಾರನ್ನ ಮಾಡ್ತಾರೆ? ನಿಮ್ಮ ಮಗಳಂದು ತೆಗೆದು ಮಗನಿಗೆ ಹಾಕುದು ಅಂತ ಹೇಳ್ತಾ ಇದ್ದಾರೆ ಸರ್. ಅದರಲ್ಲೂ ಅದು ಮಾಡಿದ್ರು ಕೂಡ ಸಕ್ಸಸ್ ಆಗತ್ತೆ ಅಂತ ಅದನ್ನು ಸಕ್ಸಸ್ ಆಗೋದು ಇದು ಇಲ್ಲ ಅಂತೆ. ಆದ್ರೆ 50% ಅಂತ ಕೊಡ್ತಾ ಇದ್ದಾರೆ ಸರ್. ನಿಮ್ಮ ಮಗಳಿಗೆ ಏನಾರ ತೊಂದರೆ ಆಗ್ತದ? ಮಗಳಿಗೆ ಏನು ತೊಂದರೆ ಇಲ್ಲ ಸರ್. ಮತ್ತೆ ಅದರದ್ದು ಮಾಡಿ ಮತ್ತೆ ತೊಂದರೆ ಆಗಬಹುದು ಹಿಂಗೆ ಡೌಟ್ ಅವರಿಗೆ ಇದೆ ಸರ್. ಅವರು ಡಾಕ್ಟರ್ ಮಂದಿನೂ ಹಂಗೆ ಹೇಳ್ತಾರೆ. 50-50 ಅಂದ್ರೆ ನಾವು ಕಡೆಗೆ ವಿಚಾರ ಮಾಡ್ತಾ ಇದ್ದೀವಿ ಸರ್. ವಿಚಾರ ಮಾಡಿ ಏನು ಕೆಲಸ ಮಾಡ್ಕೊಂಡಿರ್ತೀರಾ? ನಾವು ಇದೇ ಬಡವರು ಮೀನುಗಾರಿಕೆ ಕೆಲಸ ಸರ್, ಫಿಶರ್ಮೆನ್ ಸರ್. ಈ ಪೃಥ್ವಿರಾಜ, ನಮ್ಮ ಪೃಥ್ವಿರಾಜನಿಗೆ ಅವನು ಕುತ್ಕೊಳ್ಳೋದಿಲ್ವಾ? ಇಲ್ಲ ಸರ್. ಹೀಗೆ ನೀವು ತಗೊಂಡೆ ಕುತ್ಕೊಳ್ತಾನೆ ಸರ್, ಇಲ್ಲ ಅಂತಿಲ್ಲ, ಕುತ್ಕೊಳ್ತಾನೆ. ಆದ್ರೆ ಜಾಸ್ತಿ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ. ಆದ್ರೆ ಅವ್ರಿಗೆ ಕಿಮೋ ಇಂಜೆಕ್ಷನ್ ಮಾಡಿದ್ದು ಆವಾಗಿಂದ ಅದು ಸೊಂಟಕ್ಕೆಲ್ಲ ಕೊಡ್ತಿದ್ರಲ್ಲ ಸರ್. ಸುಮಾರು ಅದು ಸ್ಟಾರ್ಟಿಂಗ್ ಇಂದ 7-5 ಟೋಟಲ್ 13 ಇಂಜೆಕ್ಷನ್ ಅವರಿಗೆ ಆಗಿದೆ ಇದು 3.5 ವರ್ಷಕ್ಕೆ. ಅದರಿಂದ ಸ್ವಲ್ಪ ಅದಕ್ಕೆ ನೋವಾಗ್ತದೆ ಅಂತ. ಈಗ ಮುಂದೆ ಅವರು ಈಗ ಬೋನ್ ಮೆರೋ ಟ್ರಾನ್ಸ್ಪ್ಲೇಷನ್ ಹೇಳಿದ್ದು ಅದು ಮಾಡಲೇಬೇಕು. ಈಗ ನೀವು ಆ ಮಗುವಿಗೆ ಹೀಗೆ ಕುತ್ಕೊಂಡು ಎಷ್ಟೊತ್ತು ಕುತ್ಕೊಳ್ತಾನೆ? ಹೀಗೆ ಬೆಡ್ ಮೇಲೆ ಇಲ್ಲ ಸರ್, ಹಿಂಗೆ ತಗೊಂಡಿರ್ಬೇಕು ಸರ್. ಹೀಗೆ ತಗೊಂಡಿದ್ರೆ ಮಾತ್ರ ಕುತ್ಕೊಳ್ತಾನೆ ಸರ್. ಮಲಗಬೇಕಾದ್ರೆ ಮಲಗುದಿಲ್ಲ ಸರ್, ಹಿಂಗೆ ಮಲಗುದು. ನೀವು ತಗೊಂಡೇ ಮಲಗಿಸ್ಬೇಕು ಅವನಿಗೆ. ಮತ್ತೆ ನೀವು ಮಲಗುದಿಲ್ವಾ? ಕುರ್ಚಿ ಮೇಲೆ ಸರ್ ಮಲಗಬೇಕು ನೀವು. ಕೆಳಗಡೆ ಅಂತೂ ಆಗುದಿಲ್ಲ. ಮತ್ತೆ ಕುತ್ಕೊಂಡ್ರೆ ಹೇಳಲಿಕ್ಕೆ ಆಗುದಿಲ್ಲ ಸರ್. ಮೊನ್ನೆಗೆ ಸ್ವಲ್ಪ ನಾವು ಹೊಟ್ಟೆ ನೋವಂತ ತ್ರಾಸಿತ್ತು, ಹೋಗಿ ನಾವು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ರು. ಅದು ಬ್ಲಡ್ ಕಡಿಮೆ ಆಗಿದೆ ಮತ್ತು ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್ ಡಾಕ್ಟರ್. ಎಲ್ಲ ರಿಪೋರ್ಟ್ಸ್ ಎಲ್ಲ ನಾವು ತಗೊಂಡು ಬಂದಿದ್ದೀವಿ. ಈಗ ನೀವು ಬೆಡ್ ಮೇಲೆ ಮಲಗಿಸುವುದಿಲ್ಲ ಅವನಿಗೆ? ಅಂದ್ರೆ ಮಲಗಲಿಕ್ಕೆ ಆಗುದಿಲ್ಲ. ಇಲ್ಲ ಹೀಗೆ ತಗೊಂಡಿರ್ಬೇಕು. ಹೌದೌದು, ಇಡೀ ದಿವಸ. ಮತ್ತೆ ನೀವು ಕೆಲಸ ಹೇಗೆ ಹೋಗ್ತೀರಾ? ಕೆಲಸ ಏನಿಲ್ಲ ಸರ್. ಕೆಲಸಕ್ಕೆ ಹೋಗುದಿಲ್ಲ. ಇವರಿಗೆ ಇಟ್ಕೊಂಡಿದ್ರೆ ಕೆಲಸ ಹೋಗುದು ಕಷ್ಟ ಆಗ್ತದೆ ಸರ್. ಕೆಲಸಕ್ಕೆ ಹೋಗ್ಲಿಕ್ಕೆ ಸಿಗುದಿಲ್ಲ ಸರ್. ಈಗ 3.5 ವರ್ಷದಿಂದ ಎಲ್ಲೂ ಹೋಗ್ತಾನೆ ಇಲ್ಲ ಸರ್. 3 ವರ್ಷ ಅಂದ್ರೆ 1 ವರ್ಷ ಗ್ಯಾಪ್ ಇತ್ತು, ಅವಾಗ ಹೋಗಿದ್ರು ಸರ್. ಅವಾಗ ಸರಿ. ಈಗ ಜನವರಿ ಫೆಬ್ರವರಿಯಿಂದ ಕೆಲಸಕ್ಕೆ ಹೋಗ್ಲಿಕ್ಕೆ ಸಿಗ್ತಾ ಇಲ್ಲ ಸರ್. ಹೋದ್ರು
ಇಲ್ಲೇ ನಾವು ತಿಪ್ಪೆಗಲ್ಲು ಇದು ಏನಾದರೂ ಇದ್ದರೆ ಮಾತ್ರ ಹೋಗುತ್ತೆ ಸರ್, ಇಲ್ಲಾಂದರೆ ಏನು ದಂಧೆ ಇಲ್ಲ ಸರ್. ಈ ಪೃಥ್ವಿರಾಜ್ ಹೀಗೆ ಕುತ್ಕೊಂಡಿರೋದು ನಿಮ್ಮೊಟ್ಟಿಗೆ? ಹೌದು ನೀವು ಎಷ್ಟು ಹೊತ್ತು ತೊಗೊಳ್ತೀರಾ ಮತ್ತೆ ನಿಮ್ಮ ಮಿಸ್ಸಸ್ ಎಷ್ಟು ಹೊತ್ತು ತೊಗೊಳ್ತಾರೆ? ಅದೇ ಸರ್, ತೊಗೊಂಡಂದ್ರೆ ಅವರು ಅಡುಗೆ ಕೆಲಸ ಎಲ್ಲ ಬಟ್ಟೆ ಎಲ್ಲ ಕೆಲಸ ಮಾಡೋ ತನಕ ನಾವು ತೊಗೊಂಡೇ ಇರಬೇಕು. ಸ್ವಲ್ಪ ಹೊತ್ತು ಅವ್ರು ತೊಗೊಂಡ್ರೆ ಸ್ವಲ್ಪ ಹೊತ್ತು ನಾವು ತೊಗೊಳ್ತೀವಿ ಸರ್. ಇಲ್ಲಿ ಇಟ್ಕೊಂಡೇ ಇರಬೇಕು. ರಾತ್ರಿ ಹೋಗೋ ಟೈಮಿಗೆ ನಾವು ಅದಕ್ಕೆ ಬಟ್ಟೆ ಕೊಟ್ಕೊಂಡು ಮಲಗಿಸ್ತಾರೆ ಹಿಂಗೆ ತೊಡೆಯಲ್ಲಿ ತಗೊಂಡು. ಬಟ್ಟೆ ನಿದ್ರೆ ತಾಗಿದ್ರೆ ನೋಡಿ ಎಷ್ಟು ದುಃಖ ನೋಡಿ. ಪಾಪ ತಂದೆ ತಾಯಿ ಈ ಪೃಥ್ವಿರಾಜಿಗೆ ಕಿವಿಗೆ ಕೆಪಾಟ್ ಬಂದಿದೆ ಅಂತ ತಿಳ್ಕೊಂಡು ಈ ಆಸ್ಪತ್ರೆಯಲ್ಲಿ ಸಾಗಿಸಿ ಹೋದಾಗ ನೋಡಿದರೆ ಕ್ಯಾನ್ಸರ್ ಆಗಿದೆ. ಆ ಮಗು ಕ್ಯಾನ್ಸರ್ ಆದ ನಂತರ ಪಾಪ ಆ ಮಗು ಇವತ್ತವರೆಗೂ ಅವನು ಬೆಡ್ ಮೇಲೆ ಮಲಗೋದಿಲ್ಲ. ತಂದೆ ತಾಯಿರು ಇಬ್ಬರೇ ಆ ಮಗುವನ್ನು ತನ್ನ ಎದೆ ಮೇಲೆ ತೊಡೆ ಮೇಲೆ ಕೂರಿಸ್ಕೊಂಡೇ ಮಲಗಿಸ್ಬೇಕಂತು. ಪಾಪ ಈ ತಂದೆ ತಾಯಿರಿಗೂ ಕೂಡ ರಾತ್ರಿ ನಿದ್ದೆ ಇಲ್ಲ ಅಂತೆ. ನೋಡಿ ಎಂಥ ಪರಿಸ್ಥಿತಿ. ದೇವರು ಹೇಗೂ ಕೂಡ ಮಾಡ್ತಾನ ಅಂತ ಭಾರಿ ದುಃಖ ಆಗ್ತಾಯಿದೆ. ಏನು ಹೇಳ್ತಾರೆ ನೋಡು ಮೇಡಮ್, ಈಗ ಏನಾರ ಆರಾಮಿಲ್ಲ ಆದರೆ ನೀವು ಹೇಗೆ ನೋಡ್ಕೊಳ್ತೀರಿ? ಇಲ್ಲ ಸರ್, ಮಾಡ್ತೀರಾ ಆರಾಮಿಲ್ಲ ಆದ್ರೇನು, ಅಂದ್ರೆ ಮಗುಗೋಸ್ಕರ ಮಾಡ್ಬೇಕಲ್ಲ. ಅಂದ್ರೆ ನಮ್ಗೆ ಭಾಳ ದುಃಖ ಆಗ್ತಿದೆ. ದೇವ್ರು ನಮ್ಗೆ ಮಗು ಹಂಗೆ ಕೊಟ್ರಲ್ಲ, ನಮ್ದು ಅಲ್ಲೇನು ಮತ್ತು ಬೇರೆ ಮಕ್ಕಳಿಗೆ ಹಂಗೆ ಕೊಡ್ಬಾರ್ದು ಅಂತೇಳಿ ನಾವು ಅದೇ ಇದು ಮಾಡ್ತೀರಿ ಸರ್. ಎಷ್ಟು ಒಂದ್ಸಲ 3 ಗಂಟೆ ಆಗ್ತದೆ, 4 ಗಂಟೆ ಆಗ್ತದೆ ಊಟ ಮಾಡಲಿಕ್ಕೆ. ಎಲ್ಲ ಕೆಲಸ ಮನೆಯಿಂದ ಮಾಡಬೇಕು ಸರ್. ಅಂದ್ರೆ ನಾವು ಕೆಲಸ ಮಾಡ್ತೀರಿ ಸರ್, ಎಷ್ಟು ಗಂಟೆ ಆಗಲಿ ಅಂದ್ರೆ ಎಲ್ಲ ಜನ ಇಷ್ಟು ಗಂಟೆ ಊಟ ಮಾಡ್ತೀರಾ ಮತ್ತೆ ಇದ್ರೆ ಸರ್. ನೋಡಿ ಮತ್ತೆ ರಾತ್ರಿ ಇಡೀ ರಾತ್ರಿ ಮಲಗೋದಿಲ್ಲ ಸರ್. ಈಗ ಹೇಗೆ ಎಷ್ಟೊತ್ತ ನೀವು ತೊಗೊಂಡು ಕೂತು ಮಲಗ್ತೀರಾ? ಪಾಪ ನೀವು ಯಾವಾಗ ಮಲಗ್ತೀರಾ? ನಾವು ಮಲ್ಗೇನೋದಿಲ್ಲ ಸರ್ ರಾತ್ರಿಯಿಂದ. ಅವನಿಗೆ ಏನು ಬೇಕಂದ್ರೆ ಅವನಿಗೆ ಕೈಯಿಂದಾನೇ ಇದು ಮಾಡಬೇಕಲ್ಲ. ಊಟ ಅವನಿಗೆ ಊಟ ಬೇಕಾದ್ರೆ ಊಟ ಮಾಡ್ತಾನೆ ಸರ್. ಅಲ್ಲಿ ಹಿಂಗೆ ತಗೊಂಡದಲ್ಲಿ ಮಾಡ್ತಾನೆ ಸರ್. ಊಟ ಮಾಡ್ತಾನೆ. ಊಟ ಎಲ್ಲ ಮಾಡ್ತಾನೆ ಸರ್. ಅದೇ ತಗೊಂಡೇ ಇರಬೇಕು, ನೆಲದ ಮೇಲೆ ಇರುವುದಿಲ್ಲ. ಟಾಯ್ಲೆಟ್ ತಗೊಂಡು ಹೋಗ್ಬೇಕು ಸರ್, ಹಿಡ್ಕೊಳ್ಬೇಕು. ಮೂತ್ರ ಎಲ್ಲ ಆದ್ರೆ ತಗೊಂಡು ಹೋಗ್ಬೇಕು ಸರ್. ಮಗು ಸಣ್ಣ ಹೆಂಗ್ ಮಾಡ್ತಾರಲ್ಲ ಹಂಗೆ ತಗೊಂಡು ಹೋಗ್ಬೇಕು ಸರ್. ಏನು ಜಳಕ ಮಾಡ್ಬೇಕನ್ನೋದು ಈ ಕುರ್ಚಿ ಮೇಲೆ ಇದು ಮಾಡಬೇಕು ಸರ್. ಸ್ನಾನ ಎಲ್ಲ ಮಾಡಬೇಕು, ಕುರ್ಚಿನೂ ಬೇಕಂತ ಹಿಂಗೆ ತೊಡೆ ಮೇಲೆ ಕುತ್ಕೊಂಡು ಸ್ನಾನ ಮಾಡಿಸ್ಬೇಕು ಸರ್. ಭಾರಿ ದುಃಖ ರೀ. ನೋಡಿ, ನಮ್ಮ ಜನರು ಒಳ್ಳೆಯವರು. ನಮ್ಮ ಜಿಲ್ಲೆ ಜನರಾಗಲಿ, ಕರ್ನಾಟಕ ರಾಜ್ಯ ಜನರಾಗಲಿ ಭಾರಿ ಒಳ್ಳೆಯವರು, ಸಹಾಯ ಮಾಡ್ತಾರಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದರೆ ಕೆಲಸ ಇಲ್ಲ ಪಾಪ ತಂದೆ ತಾಯಿಗೆ ಇಬ್ಬರಿಗೂ ಕೆಲಸ ಇಲ್ಲ. ಮಗುವನ್ನು ತೊಗೊಂಡು ತೊಡೆ ಮೇಲೆ ಕೊಡಬೇಕು, ಮತ್ತು ಆಸ್ಪತ್ರೆ ಖರ್ಚು ಕೂಡ ಇದೆ. ಜನರು ಆದಷ್ಟು ಜನರಿಗೆ ಏನು ಹೇಳಿಕೆ ತಮ್ಮ ನಮಗೆ ಹೆಲ್ಪ್ ಆಗಿದ್ರೆ ಸಾಕು ಸರ್ ಆಸ್ಪತ್ರೆಯಿಂದನೂ. ಹೌದು ಸರ್, ಅಷ್ಟೇ ನಾವು ಇದು ಮಾಡ್ತೀರಿ ಸರ್. ಈಗ ಯಾರ್ಯಾರು ಹೆಲ್ಪ್ ಮಾಡಿದ್ದಾರೆ ನಿಮಗೆ? ಮೊದಲೇದಾಗಿ ಹೇಳೋದಂದರೆ ನಮ್ಮ ಜನಶಕ್ತಿ ವೇದಿಕೆ ಅಧ್ಯಕ್ಷರು ಮಾಧವ್ ನಾಯ್ಕ ಅವರು ಎಲ್ಲ ಫಸ್ಟ್ ಸ್ಟಾರ್ಟಿಂಗಿಂದ ಅವರೇ ಡಾಕ್ಟರಿಗೆ ಹೆಂಗೆ ಕಾಂಟ್ಯಾಕ್ಟ್ ಮಾಡಿ ಮುಂಬೈಯಿಂದ ಮಂಗಳೂರುವರೆಗೂ ಟ್ರಾನ್ಸ್ಫರ್ ಇಲ್ಲಿ ರೆಫರಲ್ ಎಲ್ಲ ಮಾಡಿ ಕಳಿಸಿದರು. ಅವಾಗೆಲ್ಲ ಸರಿ ಹೋಗಿತ್ತು, ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಆಗಿತ್ತು. ಮಾಧವ್ ನಾಯ್ಕರು ಸರ್ ಕೂಡ ಎಲ್ಲರಿಗೆ ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಸಹಾಯ ಹೆಲ್ಪಿಂದ ಎಲ್ಲ ಸಹಾಯ ಮಾಡಿ ದುಡ್ಡನ್ನು ಕಳಿಸಿದರು ಸರ್. ಮತ್ತು ಇನ್ನು ನಮ್ಮ ಶಾಸಕರು, ಮಾಜಿ ಶಾಸಕರು ಇರಲಿ, ಮತ್ತು ಇವರು ಶಾಸಕರು ಇದ್ದಾರೆ, ಆನಂದ ಸತೀಶ್ ಸೈಲ, ಉಪಾಲಿ, ಚೈತ್ರಾ ಕೊಟ್ಟಾರ. ಮೊದಲನೇದಾಗಿ ಚೈತ್ರಾ ಕೊಟ್ಟಾರ್ಕರು ನಮಗೆ ಫಸ್ಟ್ ಸ್ಟಾರ್ಟಿಂಗಿಗೆ ಆಸ್ಪತ್ರೆ ಹೋಗೋ ಮುಂಚೆನೇ ಟ್ರೀಟ್ಮೆಂಟಿಗೆ ಮೊದಲೇ ಒಂದು 10,000 ರೂಪಾಯಿಯನ್ನು ಕೊಟ್ಟಿದ್ದರು. ಕಡೆಗೂ ಹೆಲ್ಪ್ ಆಗೋದು ಅಂತ ಹೇಳಿದ್ದಾರೆ. ಈಗ ಹಾಗಾಗಿ ಅಷ್ಟು ಸಹಾಯ ನಮಗೆ ಸಾಕಾಗ್ತಾ ಇಲ್ಲ ಮತ್ತು ಸಾಕಾಗಲಿಲ್ಲ. ಮತ್ತು ಇನ್ನೂ ಸ್ವಲ್ಪ ಹೆಲ್ಪ್ ಮಾಡಿಕೊಂಡೇ ನಾವು ಮುಂದೆ ಸಾಗಿಸ್ಬೇಕು. ಅವರು ಆಸ್ಪತ್ರೆ ಚಾರ್ಜಸ್ ಹೇಳ್ತಾ ಇದ್ರೆ ಲಕ್ಷಗಟ್ಟಲೆ ಹೇಳ್ತಾ ಇದ್ದಾರೆ. ಆದರೂ ಸಹ ನಾವು ಅವರಿಗೆ ಇನ್ನೂ ಏನು ಮಾತನ್ನು ಹೇಳಿಲ್ಲ. ಇದ್ರೂ ಕೂಡ ಈಗ ಹೇಗಾದರೂ ಏನು ಹೆಲ್ಪ್ ಮಾಡಿ ಏನಾದರೂ ವ್ಯವಸ್ಥೆ ಮಾಡಿ ಅದು ಟ್ರೀಟ್ಮೆಂಟ್ ಚಾಲೂನೇ ಇದೆ. ಅದು ಚಾಲು ಇಟ್ಟು ಕೂಡ ನಾವು ಅದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲೇಷನ್ ಮಾಡುವಂಥದ್ದು ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮಿಂದ ಏನಾದರೂ ಸಹಾಯಕ ಇದ್ದರೆ ಸ್ವಲ್ಪ ಈ ಮಗುಗೋಸ್ಕರ ನೀವೇನಾದರೂ 1 ರೂಪಾಯಿ ಇಲ್ಲ 5 ರೂಪಾಯಲ್ಲಿ ಎಷ್ಟೇ ಇರಲಿ ಏನಾದರೂ ಸಹಾಯ ಮಾಡಿ ನಮ್ಮನ್ನು ಉಳಿಸಿ, ಹೀಗೆ ನಾವು ಕೇಳ್ಕೊತಾ ಇದ್ದೀವಿ. ಗೊತ್ತಾಗ್ತಾರ ದೇವರು ಕೂಡ ಈ ರೀತಿ ಮಾಡ್ತಾರೆ. ಹೆಲ್ಪ್ ಮಾಡಿದಾರಂತೆ ಆನಂದ ಅಸ್ತೋಡ್ಕರ್ ಅವರು, ಶಾಸಕ ಸತೀಶ್ ಸೈಲ್ ಅವರು, ಮಾಧವ್ ನಾಯ್ಕರವರು, ಚೈತ್ರಾ ಕೊಟ್ಟಾರ್ಕರ್ ಅವರು, ಬಹಳಷ್ಟು ಜನರು ಕೂಡ ಹೆಲ್ಪ್ ಮಾಡಿದಾರಂತೆ. ನಾವು ಕೂಡ ಹೆಲ್ಪ್ ಮಾಡಿ ಇವರೊಟ್ಟಿಗೆ ಕೈ ಜೋಡಿಸುವನ, ಇವರಿಗೆ ಸಹಾಯಕ್ಕೆ ನಾವು ಕೂಡ ಹಸ್ತ ಚಾಚುವ ಅಂತ ಹೇಳ್ತಾ RN24 ವಾಯ್ಸ್ ಕಾರ್ವರ್ಗೆ ದಯವಿಟ್ಟು ತಾವು ಈ QR ಕೋಡ್ ಮತ್ತು ಈ ನಂಬರನ್ನು ಕೊಡ್ತೇನೆ, ದಯವಿಟ್ಟು ತಾವು ಸಹಾಯ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ.